ನೆಕ್ಸ್ಟ್ ಬರೋದಾದರೆ ಸ್ಪೆಷಲ್ ರೂಟ್ಸ್ ಇದ್ದಾವೆ, ಕೆಲವು ವಿಶೇಷ ಹಾದಿಗಳು. ಸ್ಪೋರ್ಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಹಂತಕ್ಕೆ ರೀಚ್ ಆದವ್ರು ಇದ್ದಾರೆ. ಬಟ್ ನನ್ನ ಪ್ರಕಾರ ಈಗೇನಿದ್ದೀರ ಹುಡುಗರು PUC ಪಾಸ್ ಆದಂಥವ್ರು, ನಿಮ್ಮಲ್ಲಿ ಈಗ ಆಲ್ರೆಡಿ ಟ್ಯಾಲೆಂಟ್ ಇತ್ತು, ಅದರಲ್ಲಿ ಸ್ಟೇಟ್ ಲೆವೆಲ್ ಅಚೀವ್ಮೆಂಟ್, ನ್ಯಾಷನಲ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ದೀರಿ ಅಂತ ಅಂದರೆ ಸ್ಪೋರ್ಟ್ಸ್ ಅಕಾಡೆಮಿಗಳು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದ್ರ ಮೂಲಕ ನೀವು ಯಶಸ್ಸು ಸಾಧಿಸಬೇಕು. ಅದು ಬಿಟ್ಕೊಂಡು ಏನೂ ಇಲ್ಲ, ನಾನು 0ದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಈ IPL ಸೀಸನ್ ನಾನು ಫಸ್ಟ್ ನೋಡ್ತಾ ಇರೋದು, ಇಲ್ಲಿಂದ ನಾನು ಕೊಹ್ಲಿ ಥರ ಆಗಬೇಕು ಅಂತ ಅನ್ಕೊತಿದ್ದೀರಿ ಅಂದರೆ ಇದು ರಾಂಗ್ ಸೆಲೆಕ್ಷನ್. ಹಾಗಾಗಿ ವಿಶೇಷ ಹಾದಿಗಳು ಚಾಯ್ಸ್ ಮಾಡೋರು ಈಗ ಆಲ್ರೆಡಿ ಅದರಲ್ಲಿ ಸುಮಾರಷ್ಟು ಸವಸಿರಬೇಕು. 18 ವರ್ಷದ ಮೇಲೆ ಶುರು ಮಾಡ್ತೀನಿ ಅಂತ ಹೋಗೋದು ಕಷ್ಟ. ಸ್ಪೋರ್ಟ್ಸ್ ಫೀಲ್ಡಲ್ಲಿ ಸ್ವಲ್ಪ ಟ್ರೈ ಮಾಡ್ಬೋದು ಅಂತಂದರೆ ಕಲ್ಚರಲ್ ಫೀಲ್ಡಲ್ಲಿ ಸಿನಿಮಾ, ಡ್ರಾಮಾ, ಲಿಟ್ರೇಚರ್, ಸಾಹಿತ್ಯ ಬರೆಯೋದು, ಎಲ್ಲ ಕ್ಷೇತ್ರದಲ್ಲೂ ನೀವು ಪ್ರಯತ್ನ ಮಾಡ್ಬೋದು. ಇವೆಲ್ಲ ಹೇಳಿದ್ವಲ್ಲ, ರೆಡಿ ಫುಡ್ ಅಂತ ಅಂದ್ಕೊಳಕ್ಕೆ ಬರಲ್ಲ, ಒಂದು ಪ್ಯಾಷನ್ನಾಗಿ ತಗೋಬೇಕು. ಆ ಪ್ಯಾಷನ್ ನಿಮಗೆ ನಿಮ್ಮ ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ಬೋದು. ಆದರೆ ಇದನ್ನು ಬಹಳಷ್ಟು ಜನ ಶಿಫಾರಸು ಮಾಡಲ್ಲ, ಇಲ್ಲಿ ಹೋಗು ನಿಂಗೆ ಸಕ್ಸಸ್ ಇದೆ ಅಂತ. ಹಾಗಂತೇಳಿ ನಾವು ಇದನ್ನ ಬಿಟ್ಬಿಡ್ರಿ ಏನಲ್ಲ. ಯಾಕಂದರೆ ಇವತ್ತು ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡುವಂಥ ಅವಕಾಶಗಳಿದ್ದಾವೆ. ನಿಮಗೆ ಆ ಸ್ಕಿಲ್ ಇದೆ, ಆ ಕ್ರಿಯೇಟಿವಿಟಿ ಇದೆ ಅಂದರೆ ಇದನ್ನು ಚಾಯ್ಸ್ ಮಾಡ್ಕೋಬೋದು.